कुदूर न्यूज से स्वागत है। ನಾನು ನಿಮ್ಮ ಸುದ್ದಿ ಮಿತ್ರ कुदूर महेश। आप कहाँ से आया? औरंगाबाद। औरंगाबाद। हाँ, किधर से आया? औरंगाबाद रेलगाड़ी से आया। हाँ? रेलगाड़ी। रेलगाड़ी। हाँ हाँ? हाँ। तो शादी हो गया? नहीं, शादी एक बच्चा है ये। हाँ। बच्चा वो दारू पीता है तो परेशान करता है ये। बच्चा क्या काम करना? बच्चा रोलिंग मिल में। हाँ, रोलिंग मिल। रोलिंग मिल। हाँ। आश्रम का जाना? हाँ अच्छा। हाँ, आश्रम को जाना। हाँ। ಔರಂಗಾಬಾದ್ನಿಂದ ಕುದೂರು ಗ್ರಾಮಕ್ಕೆ ರೈಲಿನಲ್ಲಿ ಬಂದು ಕುದೂರು ಗ್ರಾಮದ ಬಸ್ ನಿಲ್ದಾಣದಲ್ಲಿ ಚಿಂತೆ ಆಯುಕ್ತ ಜೀವನ ನಡೆಸುತ್ತಿದ್ದ ಅಮ್ಮದಾಸ್ ಎಂಬುವವರನ್ನ ಕುಣಿಗಲ್ನ ಜೀತು ಫೌಂಡೇಶನ್ ನಿರಾಶ್ರಿತ ಆಶ್ರಮಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಶನಿವಾರ ಕುದೂರು ಗ್ರಾಮದಲ್ಲಿ ಅಮ್ಮದಾಸ್ ರವರನ್ನ ಹೊನ್ನಾಪುರದ ಲಿಖಿತ್ ಎಂಬುವವರು ಗಮನಿಸಿದ್ದು ಜೀತು ಫೌಂಡೇಶನ್ಗೆ ಮಾಹಿತಿ ನೀಡಿದ್ದಾರೆ. ಲಿಖಿತ್ ರವರ ಕರೆಗೆ ಕೂಡಲೇ ಸ್ಪಂದಿಸಿರುವ ಕುಣಿಗಲ್ನ ಜೀತು ಫೌಂಡೇಶನ್ ನಿರಾಶ್ರಿತ ಆಶ್ರಮದ ಅಧ್ಯಕ್ಷರಾದ ತಿಮರಾಜುರವರು ಶನಿವಾರ ಕುದೂರು ಗ್ರಾಮದಲ್ಲಿ ಅಮ್ಮದಾಸ್ ರವರ ಮಾಹಿತಿಯನ್ನು ಪಡೆದುಕೊಂಡು ಕುದೂರು ಠಾಣೆಗೆ ಮಾಹಿತಿ ನೀಡಿ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಅಂತ ಈ ತರ ಯಾರ್ಯಾರು ನಿರಾಶಿದಾರೋ, ಯಾಕೆ ಅಂತಂದ್ರೆ ಇವರು ಹೆಸರಿಗೆ ನಾವು ನಿರಾಶ್ರಿತರು ಅಂತ ಹೇಳಕ್ ಹೋಗ್ಬಾರ್ದು. ಯಾಕೆಂದ್ರೆ ಇವ್ರಿಗೂ ಅಂತ ಒಂದು ಕುಟುಂಬ ಇರುತ್ತೆ. ಕುಟುಂಬದಲ್ಲಿ ಯಾರೇ ಆಗ್ಲಿ ಒಬ್ರಿಗೆ ಇವ್ರಿಗೆ ಏನು ಕಷ್ಟ ಸುಖ ಅಂತ ಹೇಳ್ಬಿಟ್ಟು ಸ್ಪಂದಿಸಿಲ್ಲ. ಅದರಿಂದ ಇವರು ಮನೆ ಬಿಟ್ಟು ಹೊರಗಡೆ ಬಂದಿರ್ತಾರೆ ಹೊರತು ಇವನ್ನ ನಾವು ನಿರಾಶ್ರಿತರು ಅಂತ ಕರೆಯಕ್ ಬರಲ್ಲ. ಯಾಕೆಂದ್ರೆ ಇವರು ಮನೆಗಳಿಗೆ ಇರೋಂಥರ ಅಪ್ಪ ಅಮ್ಮರಾಗಿರ್ಬೋದು, ಇಲ್ಲ ಮಗ ಸೊಸೆಯಂದಿರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇವ್ರದೇ ಆದ ಕಷ್ಟ ಸುಖ ಅಂತ ಏನು ಇದೆಯೋ ಅವ್ರನ್ನ ಕರೆಕ್ಟಾಗಿ ರೀತಿ ಸ್ಪಂದಿಸ್ಬಿಟ್ಟು ಇವ್ರನ್ನ ಕರ್ಕೊಂಡಾಗಿ ಮನೆಗೆ ಕುಂಡಿಸ್ಕೊಂಡಿದ್ರೆ ಯಾವುದೇ ರೀತಿ ಏನೂ ಬರ್ತಿರ್ಲಿಲ್ಲ. ಈಗ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿ ನಿಮ್ಮ ಕುದೂರು ಗ್ರಾಮ ಅಂತಾನೆ ಅಲ್ಲ, ಇಡೀ ಕರ್ನಾಟಕ ಪೂರ್ತಿ ಇಂಥವ್ರು ಸಾವಿರಾರು ಜನ ಇದ್ದಾರೆ. ಅದರಲ್ಲೂ ಕೆಲವರು ಒಳ್ಳೆಯರಿದ್ದಾರೆ, ಕೆಲವರು ಕೆಟ್ಟರಿದ್ದಾರೆ. ಕೆಲವರು ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ಕೆಲವರಿಗೆ ಈಗ ಬೆಳಗಿನ ಸಂಜೆವರೆಗೂ ಒಂದು ಪೇಪರ್ ಆಯೋದು, ಒಂದು ಬಾಟ್ಲ ಆಯೋದೇ ಜೀವನ ಆಗ್ಬಿಟ್ಟಿದೆ. ಅವ್ರಿಗೆ ಬೆಳಗಿನ ಸಂಜೆವರೆಗೂ ಪೇಪರ್ ಆಯ್ತಾರೆ, ಅದ್ರ ಜೊತೆಗೆ ಬಾಟ್ಲ ಆಯ್ತಾರೆ. ಸಂಜೆ ಆಗ್ತಿರಂಗೆ ಬಂದ್ಬಿಟ್ಟು ಡ್ರಿಂಕ್ಸ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಅವ್ರಿಗೆ ಅದೇ ಜೀವನ ಆಗ್ಬಿಟ್ಟಿದೆ. ನಿಜವಾದ ನಿರಾಶ್ರಿತರು ಯಾರು ಅಂತ ಅಂದ್ರೆ, ಯಾರು ಡ್ರಿಂಕ್ಸ್ ಮಾಡಲ್ಲ, ಯಾರು ಊಟಕ್ಕೆ ಅಂತ ಒಂದೊತ್ತು ಊಟಕ್ಕೆ ಅಂತ ಇಲ್ಲ, ಅವರು ನಿಜವಾದ ನಿರಾಶ್ರಿತರು. ಇತ್ತೀಚೆಗೆ ನಾನು ಈಗ ಕೆಲವು ಕಡೆ ಹೋದಂತ ಸಮಯದಲ್ಲಿ ಈಗ ನೋಡ್ತಾ ಇರ್ಬೋದು, ನಾನು ಒಂದು ಆಶ್ರಮ ಮಾಡಿದ ಇದೇ ಉದ್ದೇಶಕ್ಕೋಸ್ಕರ. ಯಾವ ಉದ್ದೇಶಕ್ಕೋಸ್ಕರ ಅಂತಂದ್ರೆ, ನಾನು ಒಬ್ಬ ವೃತ್ತಿಲಿ ಮುಂಚೆ ಕಾರ್ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಈಗ ಏನೋ ಒಂದು ಈ ತರ ಸಮಾಜಮುಖಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಕೆಲವು ರೋಡಲ್ಲಿ ಹೋಗ್ಬೇಕಾದ್ರೆ ಇಂಥವ್ರು ಸುಮಾರು ಜನ ಕಾಣೋರು. ಮಳೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಬಿಸಿಲು ಗಾಳಿ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಮಲ್ಕೊಂಡಿರೋ ನೋಡ್ಬಿಟ್ಟು ಇಂಥವ್ರಿಗೆ ದೇವ್ರೆ ಇಂಥವ್ರಿಗೆ ಯಾಕಪ್ಪ ಈ ರೀತಿ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ನಾನೇ ದೇವ್ನೇ ಬೈಕಣಿನು. ಹಂಗೆಲ್ಲ ಇದ್ದಾಗ, ಇಲ್ಲ ಇದನ್ನೆಲ್ಲ ನಾನು ಏನಾರು ಮಾಡಿ ನಾನು ರೆಡಿ ಮಾಡಲೇಬೇಕು, ಇಂಥವ್ರು ಕರ್ಕೊಂಡೋಗ್ಬಿಟ್ಟು ಒಂದು ಆಶ್ರಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಜೀತು ಚಾರಿಟಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಒಂದು ನೇಮಲ್ಲಿ ನಾನೇ ಒಬ್ಬ ಸಂಸ್ಥಾಪಕ ಅಧ್ಯಕ್ಷನಾಗ್ಬಿಟ್ಟು ಒಂದು ಆಶ್ರಮ ಸ್ಟಾರ್ಟ್ ಮಾಡಿದ್ದೀನಿ ಕುಣಿಗಲ್ನಲ್ಲಿ. ಫೆಬ್ರವರಿ 18ನೇ ತಾರೀಕು ನಂದೊಂದು ಜನ್ಮದಿನ ಇತ್ತು. ಅವತ್ತು ಏನಾದರೂ ಒಂದು ಸಮಾಜಮುಖಿ ಕೆಲಸಕ್ಕೆ ಕಾರ್ಯಕ್ಕೆ ನಾವು ಕೈ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದಾಗ ಇದೇ ಒಳ್ಳೇದು ಅಂತ ಹೇಳ್ಬಿಟ್ಟು ನನಗೆ ಸೂಕ್ತ ಅನಿಸ್ತು. ಅದರಿಂದ ಅವತ್ತು ನಂದು ಬರ್ತಡೇ ದಿನ ಒಂದು ಆಶ್ರಮ ಅಂತ ಮಾಡಿದ್ದೀನಿ. ಅವಾಗ ನಾನು ಇಂಥ ಎಷ್ಟೇ ಜನ ನಿರಾಶ್ರಿತರಿದ್ರು ನನಗೆ ಕೈಲೂ ಎಲ್ಲಿ ಶಕ್ತಿ ಇರುತ್ತೋ, ನನಗೆ ದೇವರು ಎಲ್ಲಿವರೆಗೂ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ಇಂಥವ್ರು ಇನ್ನೂ 20 ಅಲ್ಲ ಇನ್ನೂ 1000 ಜನ ಇರಲಿ ಕರ್ಕೊಂಡೋಗ್ಬಿಟ್ಟು ಸಾಕ್ಬೇಕಂತ ಹೇಳ್ಬಿಟ್ಟು ನಂದೊಂದು ಉದ್ದೇಶ ಇದೆ. ಸರ್, ಮೂಲತಃ ಇವರು ಕುದೂರಿನಲ್ಲಿ ಇದ್ದಂಥ ವ್ಯಕ್ತಿ ಬಂದು ಇವ್ರನ್ನ ಬಂದು ನಾನು ಮಾತಾಡಿಸ್ದೆ. ಇವ್ರು ಬಂದು ಔರಂಗಾಬಾದ್ ಅಂತೆ. ಇಲ್ಲಿ ಬಂದು ಸುಮಾರು ದಿನ ಆಗಿದೆ. ಈಗ ನನಗೆ ಇವರು ಲಿಖಿತ್ ಅಂತ ನನ್ನ ಸ್ನೇಹಿತರು, ಇಲ್ಲೇ ವಿರುಪಾಪುರ ಪಕ್ಕ ಹೊನ್ನಾಪುರ ಅಂತ ಇದೆ. ಇವರು ಕರೆ ಮಾಡಿದ್ರು, ಅಣ್ಣ ಈ ತರ ಬಂದ್ಬಿಟ್ಟು ಇಲ್ಲಿ ಯಾರೋ ಒಬ್ರು ನಿರಾಶ್ರಿತರಿದ್ದಾರೆ, ದಯಮಾಡಿ ನೀವು ಕರ್ಕೊಂಡು ಹೋಗ್ಬೇಕು, ಅವ್ರಿಗೊಂದು ಆಶ್ರಯ ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಈಗ ಸಂಜೆ ಒಂದು 4:30-5 ಗಂಟೆ ಆಗಿತ್ತು. ಸರಿನಪ್ಪ ಲಿಖಿ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ನೀನು ಅಲ್ಲೇ ಇರು ಅಂತ ಹೇಳ್ಬಿಟ್ಟು ಇವನು ನಾವು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದ. ಇವ್ರದ್ದು ಈಗ ಏನು ಇವ್ರನ್ನ ಆಶ್ರಮ ಕರ್ಕೊಂಡು ಹೋಗ್ತಾ ಇದ್ದೀನೋ ಇದ್ರಿಂದ ಪೂರ್ತಿ ಸಂಪೂರ್ಣ ಜವಾಬ್ದಾರಿ ಈಗ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿದ್ದೀನಿ ನಾನು. ಯಾಕೆಂದ್ರೆ ಇವರು ಹೇಳೋ ಪ್ರಕಾರ ಇವ್ರದ್ದು ಬಂದು ಔರಂಗಾಬಾದು. ಇವ್ರದ್ದು ಒಂದು ಆಧಾರ್ ಕಾರ್ಡ್ ಇಲ್ಲ, ಒಂದು ಪ್ರೂಫ್ ಇಲ್ಲ, ಏನಿಲ್ಲ. ಅದರಿಂದ ನಾವು ಇಲ್ಲ ಲೋಕಲ್ ಸ್ಟೇಷನ್ ಆದ ಕುದೂರು ಸ್ಟೇಷನ್ಗೆ ಮಂಜುನಾಥ್ ASI ಸರ್ಗೆ ಇನ್ಫಾರ್ಮ್ ಮಾಡ್ದು ಸ್ಟೇಷನ್ ಮುಂದೆಗಡೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೀವಿ, ಕರ್ಕೊಂಡು ಹೋಗ್ತಾ ಇದೀವಿ ಸರ್. ನಿಮ್ಮ ಈ ರೀತಿಯಾದಂಥ ಸೇವೆ ಸದಾ ಮುಂದುವರಿಲಿ. ನಿಮ್ಮ ಉತ್ತಮವಾದ ಕಾರ್ಯಕ್ಕೆ ಸದಾ
ಥ್ಯಾಂಕ್ ಯು ಸರ್. ಮತ್ತೆ ನಾವು ಬರೀ ನಿರಾಶ್ರಿತರ ಆಶ್ರಮ ಅಂತ ಮಾಡಿಲ್ಲ, ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರು, ಈಗ ನಾನು ನಿಮ್ಮ ಒಂದು ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದ್ರೆ, ನಿರಾಶ್ರಿತರು ಯಾರೇ ಕಂಡ್ಲಿ ನಮಗೆ ದಯಮಾಡಿ ಕಾಲ್ ಮಾಡಿ. ಜೊತೆಗೆ ಎಲ್ಲೇ ಆದ್ರೂ ನಿಮಗೆ ಸಂಬಂಧಪಟ್ಟಂತ ನಿಮಗೆ ಸಂಬಂಧಪಟ್ಟಿರ್ಲಿ ಪಟ್ಟಿಲ್ದ ಎಂತ ಇರಲಿ, ಯಾರೇ ಒಬ್ರಿಗೆ ಈ ಅನಾಥ ಹೆಣಗಳು ಅಂತ ಅಂದ್ರೆ ಅನಾಥ ಶವಗಳು ಅಂತ ಕರಿತೀವಲ್ಲ, ಆ ಥರದವು ಎಲ್ಲೇ ಒಂದು ಅನಾಥ ಶವಗಳು ಕಂಡ್ರೆ ಅದು ಕೂಡ ನಮ್ಮ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದೀವಿ. ಆ ರೀತಿ ಒಂದು ಆಶ್ರಮದಾಗ್ಬೋದು, ಒಂದು ಅನಾಥ ಶವಗಳ ಸಂಸ್ಕಾರ ಆಗಿರ್ಬೋದು, ಪ್ರತಿಯೊಂದಕ್ಕೂ ನನಗೆ ದಯಮಾಡಿ ಮಾಹಿತಿ ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸರ್. 8088256175. ನನ್ನ ಹೆಸರು ಬಂದು ಆರ್ ತಿಮ್ರಾಜು ಅಂತ, ಜೀತು ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ, ಕುಣಿಗಲ್. ಥ್ಯಾಂಕ್ ಯು ಸರ್.